ಇವತ್ತಿನ ದಿನ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟಾಪ್ ಇದೆ. ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿದರೆ ತೆರವುಗೊಳಿಸಲಿಕ್ಕೋಸ್ಕರ GB ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ತೆರವುಗೊಳಿಸಬೇಕಾದ್ರೆ ಅಲ್ಲಿ ಕೆಲವೊಂದು ಇಬ್ಬರು ಹೊರಗಡೆಯಿಂದ ಬಂದು ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಸೇರಿ ಅವ್ರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೈದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AW ಅವರು ಕೊಟ್ಟಿದ್ದಾರೆ GB ಆಫೀಷಿಯಲ್. ಇವ್ರ ಪ್ರಕಾರ ಇವತ್ತೇನು ಬೆಳಿಗ್ಗೆ ಅಲ್ಲಿ ಹೋದಾಗ ಅಲ್ಲಿ AW ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವ್ರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಒಂದು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಈಗ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಸಾರಿ, ಅದನ್ನ ನೋಡ್ಬೇಕು. ಈಗ 7 ಜನ ಅರೆಸ್ಟ್ ಆಗಿದ್ದಾರೆ. ನಮ್ಮವರು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಇದ್ದಾರೆ, ಏನು ಹೆಸರು ಏನು ಅಂತ ಎಲ್ಲ ನಾವು ಚೆಕ್ ಮಾಡ್ತೀವಿ. ಅದೇ ಅದು ತನಿಖೆ ಮಾಡ್ತೀವಿ. ಈಗ ಏನು ಸ್ಪ್ರೇ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆಯ್ತು, ಅದನ್ನ ನಾವು ವೆರಿಫೈ ಮಾಡ್ತೀವಿ. ಈಗ ಅವ್ರು ಅಲ್ಲಿದ್ರ ಇಲ್ಲ, ನಮ್ಗೆ ಇಂಟಿಮೇಷನ್ ಬಂದಿತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಈ ಸದ್ಯಕ್ಕೆ ಅದೇನು ಸ್ಪ್ರೇ ಮಾಡಿದ್ದಾರೆ ಅಂತ ಪೊಲೀಸರು ಭದ್ರತೆ ಕೊಡಬೇಕು ಅನ್ನೋದು. ಆಯ್ತು, ಇವತ್ತಿನ ಕಾರ್ಯಾಚರಣೆಗೆ ಅವ್ರು ನಮಗೆ ಇಂಟಿಮೇಷನ್ ಕೊಟ್ಟಿದ್ರ, ನಮ್ಮವ್ರು ಹೋಗಿದ್ರೆ, ನಮ್ಮವ್ರು ಹೋದ್ರು, ಯಾಕೆ ಈ ತರ ಆಯ್ತು ಅಂತಕ್ಕಂಥದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ. ಆ ತರ ನಮ್ಮವ್ರು ಏನಾದ್ರು ತಪ್ಪಿದ್ರೆ ಅದ್ರ ಮೇಲೆ ಆಕ್ಷನ್ ತಗೋತೀವಿ. ಈಗ ಸದ್ಯಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಒಂದು ಸೀರಿಯಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. 7 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ತನಿಖೆ ನಡೀತಾ ಇದೆ. ಮತ್ತೆ ಬೇರೆ ಯಾರಿದ್ದಾರೆ ನೋಡ್ಬಿಟ್ಟು ಅವ್ರನ್ನೂ ಸಹಿತ ನಾವು ಅರೆಸ್ಟ್ ಮೇಡಮ್. ಈಗ ಅದೇ ಅವ್ರ ಕಂಪ್ಲೇಂಟ್ ಪ್ರಕಾರ ಹೊರಗಡೆಯಿಂದ ಬಂದ್ರು ಒಂದಿಬ್ರು ಅಂತ ಹೇಳ್ತಾರೆ. ಗಾಡಿಯಲ್ಲಿ ಯಾವುದೋ ಒಂದು ಇನ್ನೋವಾ ಗಾಡಿಯಲ್ಲಿ ಒಂದಿಬ್ರು ಬಂದ್ರು, ಸ್ಪ್ರೇ ಹೊಡೆದ್ರು ಅಂತ ಹೇಳ್ತಾರೆ. ಸೊ ಅವರು ಹೊರಗಡೆದವರ ಅಲ್ಲಿಯವರ ಕುಮ್ಮಕ್ಕಿಂದ ಇದಾಗಿದೆನಾ ಅಥವಾ ಅವ್ರ ಕುಮ್ಮಕ್ಕಿಂದ ಇಲ್ಲಿ ಗಲಾಟೆ ಆಯ್ತಾ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ನಾವು ಸ್ಟ್ರಿಕ್ಟ್ ಆಗಿ ಲೀಗಲ್ ಆಕ್ಷನ್ ತಗೋತೀವಿ. ಅಲ್ಲೇ ಮಾಡಿರೋ ವಿಡಿಯೋದಲ್ಲಿರೋರು ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು. ನಾವು ನೋಡಿದ್ದೀವಿ ನಮ್ಮ ವಿಡಿಯೋದವರು. ಹಂಗಾಗಿ ಅವ್ರು ಯಾರು ವ್ಯಾಪಾರಿಗಳಲ್ಲ. ಅದು ಯಾರೇ ಇರಲಿ, ಅದು ಯಾವುದೇ ಸಂಘಟನೆ ಇರಲಿ, ಅದು ಯಾರೇ ಬೀದಿ ವ್ಯಾಪಾರಿಗಳಿರಲಿ, ಕಾನೂನನ್ನು ಕೈ ತೊಗೊಳ್ಳಿಕ್ಕೆ ಆಗಲ್ಲ. ಈಗ ಅಲ್ಲಿ ಸರ್ಕಾರಿ ಕೆಲಸ ನಡೀತಾ ಇತ್ತು, ಅದಕ್ಕೆ ಅಡ್ಡಿಪಡಿಸೋದು, ಸರ್ಕಾರಿ ಅಧಿಕಾರಿಗಳಿಗೆ ಹೊಡೆಯೋದು ಇದು ಅಕ್ಷಮ್ಯ ಅಪರಾಧ. ಸೊ ಅವ್ರನ್ನ ಯಾರನ್ನೂ ಬಿಡ್ಲಿಕ್ಕೆ ಆಗಲ್ಲ. ಈಗ ಆಲ್ರೆಡಿ ನಾವು 7 ಜನ ಸೆಕ್ಯೂರ್ ಮಾಡಿದ್ದೀವಿ. ಇನ್ನು ಯಾರೇ ಇದ್ರು ಅವ್ರನ್ನ ಬಿಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಸಹಿತ ಸಾರ್ವಜನಿಕರು ಯಾವುದೇ ರೀತಿಯ ಈ ತರ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು. ಆ ಥರದ್ದು ಏನೇ ಆತಂದ್ರೂ ನಾವು ಭಾಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಅವ್ರಿಗೆ ನಾವು ಆಸ್ಪತ್ರೆಗೆ ಕಳಿಸಿದ್ದೀವಿ ಟ್ರೀಟ್ಮೆಂಟ್ಗೋಸ್ಕರ. ಈಗ ಅವರು ಫಿರ್ಯಾದಾರ ಹೇಳಿದ ಹಾಗೆ ನನಗೆ 4 ಜನ, ಒಂದು ಅವರು AW ಅವರು, ಅವ್ರಿಗೆ ಯಾರು ಹೋಗಿದ್ರು ಅವರು, ಮತ್ತೆ ಕಿಯೋನಿಕ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದಿಬ್ರು AE ಅವರು, ಮತ್ತೆ ನಮ್ಮ JCB ಡ್ರೈವರ್, ಅವ್ರಿಗೆಲ್ಲರೂ ಇಲ್ಲೇ ಇದ್ರು. ಅವ್ರು ಮಾತಾಡಿದ್ದೀವಿ. ನಾವೇ ಆಸ್ಪತ್ರೆಗೆ ಕಳಿಸಿದ್ದೀವಿ. ಕಂಪ್ಲೇಂಟ್ ನಾನು ತೆಗೆದುಕೊಂಡಿದ್ದೀವಿ. ಈಗ ನಾವು ಮುಂದಿನ ಕಾರ್ಯಾಚರಣೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.